ಇವತ್ತಿಗೆ ಸುಮಾರು ಹೆಚ್ಚು ಸರಿಯಾಗಿ ಹೇಳಬೇಕಾದ್ರೆ 13 ದಿನ ಯುದ್ಧ ಪ್ರಾರಂಭವಾಗಿ, ಆದರೆ ಅದು ನಿಲ್ಲುವ ಲಕ್ಷಣವಿಲ್ಲ. ಹೆಚ್ಚಾಗುವ ಸರ್ವಲಕ್ಷಣಗಳು ಕಾಣಿಸುತ್ತಿದೆ. ಯುದ್ಧ ನಡೆಯಬೇಕಿದ್ದ ವ್ಯಾಪ್ತಿಯಿಂದ ಹೊರಗೆ. ಇರಾನ್ನಲ್ಲಿ ಏನಾಗ್ತಾ ಇದೆ ಅನ್ನೋ ವರದಿಗಳು ಹೆಚ್ಚು ಪ್ರಕಟವಾಗುವುದಕ್ಕಿಂತ ಇರಾನ್ ಮಾಡುತ್ತಿರುವ ಕೆಲಸಗಳ ಬಗ್ಗೆಯೇ ಹೆಚ್ಚು ಮಾಧ್ಯಮ ಗಮನ ಇರುವುದರಿಂದ ಈ ಸಮಸ್ಯೆ ಉದ್ಭವ ಆಗ್ತಾ ಇದೆ. ಇರಾನ್ ಒಳಗಡೆ ಚಿತ್ರಾನ್ನ ಆಗ್ತಾ ಇದೆ. ಭಾಳ ಜನ ಗಮನಿಸ್ತಾ ಇಲ್ಲ ಅಷ್ಟೇ. ದೆ ಜಸ್ಟ್ ಡೋಂಟ್ ನೋ. ಕಂಡು ಕೇಳರದ ರೀತಿಯಲ್ಲಿ ಇವರು ಬಾಂಬ್ ಆಗ್ತಾ ಇದ್ದಾರೆ ಅಲ್ಲಿ ಕೆಲವು ಲೊಕೇಶನ್ಸಲ್ಲಿ. ಹಾಗಾಗಿ ಅದನ್ನು ಯಾರೂ ಮಾತಾಡ್ತಿಲ್ಲ. ನಾವು ವಿ ಆರ್ ಟಾಕಿಂಗ್ ಅಪ್ ಗಲ್ಫ್ ರಾಜ್ಯಗಳ ಮೇಲೆ ಎಷ್ಟಾಯಿತು, ಹಾರ್ಮೋಸ್ಟ್ ಏನಾಯಿತು ಅಂತ ಮಾತಾಡ್ತಾ ಇದ್ದೀವಿ. ಅದಕ್ಕೆ ಇದೇ ವಿಜೃಂಭಣೆ ಆಗ್ತಾ ಇದೆ. ಕೆಲವರಂತೂ ಇರಾನ್ ಗೆಲ್ತಾ ಇದೆಯೇನೋ ಅನ್ನೋ ಭ್ರಮೆಗೆ ಬರುವ ಲಕ್ಷಣ ಇದ್ದಂಗಿದೆ. ಈ ಮಧ್ಯೆ 4 ದಿನಗಳಿಂದ ಹಾರ್ಮುಜ್ ಜಲಸಂಧಿಯನ್ನು ಒಂದು ಅಸ್ತ್ರವಾಗಿ ಬಳಸಿಕೊಳ್ಳಲು ಇರಾನ್ ತನ್ನ ತಂತ್ರಗಾರಿಕೆಯನ್ನು ಅಧಿಕೃತವಾಗಿ ಪ್ರಾರಂಭ ಮಾಡಿದಂತೆ ಕಾಣಿಸ್ತಾ ಇದೆ. ಇವತ್ತು ಇರಾನ್ನ ಹೊಸ ಸುಪ್ರೀಂ ಲೀಡರ್ ಮೊಜ್ತಬಾ ಖಮೇನಿ ಅದನ್ನು ಮುಚ್ತೀವಿ ಅಂತ ಅನೌನ್ಸ್ ಮಾಡಿದರೆ, ಅದರದ್ದು ಯಾರೋ ಸ್ಪೀಕರೋ ಯಾರೋ ಇರಾನ್ ಅಸೆಂಬ್ಲಿದೋ ಅಥವಾ ಪಾರ್ಲಿಮೆಂಟಿಂದೋ ಆ ಜಲಸಂಧಿಯಲ್ಲಿ ರಕ್ತ ಹರಿಸ್ತೀವಿ ಅಂತ ಅಂದಿದ್ದಾರೆ. ಸೊ ಬಹುತೇಕ ಇರಾನ್ ಈಗ ಆಯಿಲನ್ನು ಬ್ಲಾಕ್ ಮಾಡೋ ಮೂಲಕ ಅಥವಾ ಹಡಗುಗಳನ್ನು ಬ್ಲಾಕ್ ಮಾಡೋ ಮೂಲಕ ಪ್ರಪಂಚದ ಎಲ್ಲ ದೇಶಗಳಿಗೂ ಪಾಠ ಕಲಿಸ್ತೀವಿ, ಅದರಲ್ಲೂ ಹೆಚ್ಚಾಗಿ ಏಷ್ಯಾ ಮತ್ತು ಸೌತ್ ಈಸ್ಟ್ ಏಷ್ಯಾ ಕಡೆಗೆ ಕೊಡ್ತೀವಿ ಏಟನ್ನು, ಅದರಿಂದ ಬೀಳಲಿ ಏಟ್ ಎಲ್ಲ ದೇಶಕ್ಕೂ ಅಂತ ಅವ್ರ ಲೆಕ್ಕ ಇದ್ದಂಗಿದೆ. ಈ ಎಲ್ಲದರ ಬೆನ್ನಲ್ಲೇ ದೇಶದಲ್ಲಿ ಉಂಟಾಗಿರುವಂತಹ ಗ್ಯಾಸ್ ಎಮರ್ಜೆನ್ಸಿ ತುರ್ತು ಸ್ಥಿತಿ ಬಗ್ಗೆ ಕೇಂದ್ರ ಸರ್ಕಾರ ಒಂದು ಸ್ಪಷ್ಟನೆಯನ್ನು ಇವತ್ತು ಕೊಟ್ಟಿದೆ. ಇವತ್ತಿನಿಂದಲೇ ಕಮರ್ಷಿಯಲ್ ಗ್ಯಾಸ್ ಪೂರೈಕೆಗೆ ಮುಂದಾಗೋದಾಗಿ ಪೆಟ್ರೋಲಿಯಂ ಮಂತ್ರಿ ಹರ್ದೀಪ್ ಸಿಂಗ್ ಎಂಬ ವ್ಯಕ್ತಿ ಲೋಕಸಭೆಯಲ್ಲಿ ಹೇಳಿದ್ದಾರೆ. ಇವರೊಬ್ಬರು ಮಂತ್ರಿ, ನೆನಪಿಟ್ಟುಕೊಳ್ಳಿ. ಯಾಕಂದರೆ ಇವರು ಹೆಂಗಿರ್ತಾರೆ ಅಂತಂದರೆ, ನಾನು ಎದ್ದು ನಿಂತ ಉಳಿದವ್ನು ಎದ್ದು ನಿಂತ್ಕೋಬೇಕು, ಬೇರೆ ಟೈಮಲ್ಲಿ ಎಲ್ಲ ಕೂತ್ಕೋಬೇಕು ಅನ್ನೋ ಲೆವೆಲಲ್ಲಿ ಇರ್ತಾರೆ ಇವರು. ಬೇರೆ ದೇಶಗಳಿಗಿಂತಲೂ ನಾವು ಉತ್ತಮವಾಗಿ ಬಾಯಿ ಮುಚ್ಕೊಂಡು ನಮ್ಮ ದೇಶ ಏನು ಕೆಲಸ ಮಾಡ್ತಿದೆ ಬೊಗಳ ಬಿಡಬೇಡ ಕಣಪ್ಪ ನೀನು ಮಂತ್ರಿ. ಸುಮ್ಮನೆ ವಯಸ್ಸಾಗಿದೆ ಅಂತ ಮರ್ಯಾದೆ ಕೊಡ್ತಾ ಇದ್ದೀವಿ ಅಷ್ಟೇ. ಆರೋಗ್ಯನ್ಸ್ಗಳ ಪಟ್ಟಿನಲ್ಲಿ ಇವರು ಒಬ್ಬರು ಸೇರ್ಕೋತಾರಂತೆ ಎಲ್ಲ ಹೇಳ್ತಾರೆ. ಬೇರೆ ದೇಶಕ್ಕೆ ಹೋಗಿ ಯಾರಿಗೆ ಹೋಲಿಕೆ ಮಾಡ್ತಾ ಇದೆಯಪ್ಪ ಮಂತ್ರಿ ಬವರಿಯ? ರಿಟೈರ್ ಆದಮೇಲೆ ಮನೆಗೆ ಕಳಿಸೋದು ಬಿಟ್ಬಿಟ್ಟು ಸುಮ್ಮನೆ ಇಟ್ಕೊಂಡು ಪ್ರಾಣ ತಿಂತಾರೆ ಈ ಮೋದಿ ಇಂಥವ್ರನ್ನೆಲ್ಲ. ಯಾರು ಪಾಕಿಸ್ತಾನ ಕಂಪೇರ್ ಮಾಡ್ತೀರಾ ಅಥವಾ ನೇಪಾಳ ಕಂಪೇರ್ ಮಾಡ್ತೀರಾ? ಯಾರ ಕಂಪೇರ್ ಮಾಡ್ತೀರಿ? ಯಾಕೆ ಚೈನಾಗೆ ಯಾಕೆ ಕಂಪೇರ್ ಮಾಡಲ್ಲ? ಬೇರೆ ದೇಶಗಳಿಗೆ ಅಂತೆ ಬುರ್ಡೆ ತೊಗೊಂಬಂದು ನಾವು ಕಾರ್ಯನಿರ್ವಹಿತ ಭಾರತ ಕಚ್ಚಾ ತೈಲ ಪೂರೈಕೆ ಭದ್ರವಾಗಿದೆಯೋ ಲೂಸ್ ಆಗಿದೆಯೋ ಬಾಯಿ ಮುಚ್ಕೊಂಡು ಸಪ್ಲೈ ಮಾಡಿದ್ರೆ ಯಾಕೆ ಯಾವನು ಮಾತಾಡ್ತಾನೆ? ಯಾಕೆ ಮಾತಾಡ್ತಿರ್ಲಿಲ್ಲ ಯಾವನು ಈಗ 15 ದಿನದ ಹಿಂದೆ? ಯಾಕೆ ಬಾಯಿ ಮುಚ್ಕೊಂಡಿದ್ರು? ಎಲ್ಲ ಕಥಕಾಯಿ ಬಾಯಿ ಮುಚ್ಕೊಂಡಿದ್ರಾ? ಸಪ್ಲೈ ಪ್ರಾಬ್ಲಮ್ ಆಗಿದೆ ಅಂತ ಒಪ್ಕೊಳ್ಳೋ ಅಂತ ಕನಿಷ್ಠ ಇದಿಲ್ಲ ನಿನಗೆ ಈ ಮಂತ್ರಿಗೆ. ಎದೆಗಾರಿಕೆ ಅಲ್ಲ, ಹಂಬಲ್ನೆಸ್ ಇರಬೇಕು, ಸೌಜನ್ಯ ಇರಬೇಕು. ಹೌದು ತಪ್ಪಾಗಿದೆ ಅಂತ ಸುಮ್ಮನೆ ಹೇಳೋ ಆಗಿಲ್ಲ ಅನ್ನೋ ಥರ ನಿಂತ್ಕೊಂಡ್ರೆ ಕಪಾಳ ಕೊಡಿತೀವಿ ಅನ್ಬೇಕು. ಆವಾಗ ಮೂತಿ ಇಲ್ಲದೆ ಇರೋಂಥವ್ರುಗಳಿಗೆ ಇದೊಂದು BJP ಅಂತ ದೊಡ್ಡ ಮೋದಿ ಅಂತ, ಮೋದಿ ಹೆಸರು ಹೇಳ್ಕೊಂಡು ಬದುಕೋ ಅಂಥ ಕ್ರಿಮಿಗಳು ಎಲ್ಲರೂ BJPಲಿ. ಈ ಭಾರತ ಕಚ್ಚಾ ತೈಲ ಪೆಟ್ರೋಲ್ ಡೀಸೆಲ್ ಅಭಾವ ಇಲ್ಲ. ನಮಗೆ ಗೊತ್ತಿರೋ ಬುರುಡೆನ ಮತ್ತೆ ಬಿಡಬಾರ್ದು. ಬಂದು ಗೊತ್ತಿಲ್ಲದೆ ಇರೋದನ್ನು ಹೇಳಪ್ಪ ಅನ್ಬೇಕು. CNG ವಾಹನ ಗೃಹ ಬಳಕೆ ಆಸ್ಪತ್ರೆಗೆ ಮೊದಲ ಆದ್ಯತೆ ಕೊಡ್ತೇವೆ. ಆದ್ಯತೆ ಕೊಡೋದು ಅಂತ ಮಾತು ಬಂದಾಗ ಪ್ರಾಬ್ಲಮ್ ಎಲ್ಲಿದೆ? ಇಲ್ಲ ನಿಮ್ಮ ಪ್ರಕಾರ ಪ್ರಾಬ್ಲಮೇ ಇಲ್ವಲ್ಲ. ಆದ್ಯತೆ ಏನು ಬರುತ್ತೆ? ಮಣ್ಣು ಏನು ತಿನ್ಕೊಂಬತ್ತಾರೆ ಇವರೆಲ್ಲ ಬೆಳಗ್ಗೆ ಹೊತ್ತಲ್ಲಿ ಅಯೋಗ್ಯರು. ಗೃಹ ಬಳಕೆ ಗ್ಯಾಸ್ ಬುಕ್ಕಿಂಗ್ ಅವಧಿನ 21ರಿಂದ 25 ದಿನಕ್ಕೆ. ಏನು ಪ್ರಾಬ್ಲಮ್ ಇಲ್ದಿದ್ದಾಗ ಯಾಕಪ್ಪ ಹೆಚ್ಚಿಸ್ಬೇಕು ಅದನ್ನು? 21ರಿಂದ 15 ದಿನಕ್ಕೆ ಇಳಿಸ್ಬಿಡ್ಬೇಕಾಗಿತ್ತು. ಮಹಾಪುರುಷ ವೀರಾದಿ ವೀರ. See, BJP problem is this. They have ministers who are not answerable to anybody except Modi. Modi is not answerable to anybody. ಹಂಗಾಗೋಗಿದೆ ಈ ನಮ್ಮ ದೇಶದ ಪರಿಸ್ಥಿತಿ. ಈಗ ಯಾರು ಅವ್ರನ್ನ ಕೇಳಂಗ ಇಲ್ಲ. ಅವ್ರು ಕೇಳೋಕೆ ಕೈಗೆ ಸಿಕ್ಕಿರ್ತಾನೆ. ಅವ್ರು ಹೇಳಿದ್ದು ಅವ್ರು ಕೇಳ್ಕೋಬೇಕಲ್ಲ. ಕೇಳಿದ್ರೆ ಈಗ ನನಗೆ ಗೊತ್ತಿದೆ, ಈಗ ನಾನು ಇದನ್ನು ಮಾತಾಡಿದ್ರೆ ಏನು ಆಗತ್ತೆ ನನಗೆ ಅಂತ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇವತ್ತು ಪಾರ್ಲಿಮೆಂಟಲ್ಲಿ ಮಾತಾಡಿದ್ದಾರೆ. ಇದು ಆರಂಭ ಅಂತೇಳಿ ಎಪ್ಸ್ಟೀನ್ ಫೈಲ್. ಈ ಅಪೋಸಿಷನ್ ಲೀಡ್ರನ್ನ ಹಿಡ್ಕೊಂಡು ನಾವು ತಲೆ ಚೆಚ್ಕೊಂಡು ಕೈಮಾ ಮಾಡಿಬಿಡ್ಬೇಕು ಅನ್ಸುತ್ತೆ ನಮಗೇನೆ. ಎಲ್ಲಿಂದ ಕರ್ಕೊಂಬಂದು ಇಟ್ಟರಪ್ಪ, ಪ್ರತಿಷ್ಠಾಪನೆ ಮಾಡಿಬಿಟ್ರಪ್ಪ ನೀವು ಕಾಂಗ್ರೆಸ್ನವರು. ನಿಮ್ಮ ಹಣೆ ಬರಹಕ್ಕೆ
ಪ್ರಾಣ ತಿನ್ನಕ್ಕೆ ಕರ್ಕೊಂಬಂದು ಬಿಟ್ಬಿಟ್ರಿ ಒಬ್ಬರನ್ನ ಬಂದು LPG ಬೇಲ್ ಮಾತಾಡಪ್ಪ ಅಂತ LOP ಅಂದರೆ ಲೀಡರ್ ಆಫ್ ದಿ ಅಪೋಸಿಷನ್ ಅನ್ನು ಕರೆದ್ರೆ ಎಪ್ಸ್ಟೀನ್ ಫೈಲ್ ಅಂತ ಜವಳ ಕೈ ಹಾಕೊಂಡು ಹೋಗ್ತಾರೆ ಪಾರ್ಟಿ. ನಮ್ಮ ಹಣೆ ಬರಹ ಈ ದೇಶಕ್ಕೆ. ಆಮೇಲೆ ಮಂತ್ರಿ ಏನೇ ಬುರುಡೆ ಮಂತ್ರಿ ಆಗಲಿ ಎಂಥದ್ದಾರಾಗಲಿ ಉತ್ತರ ಕೊಡೋವಾಗ ಇರಬೇಕು ತಾನೆ. ಯಾಕಂದರೆ ನೀವು ಸ್ಪೀಕರ್ನ ಕೇಳಿರೋದು ಏನಕ್ಕೆ ಅಸೆಂಬ್ಲಿ ಪಾರ್ಲಿಮೆಂಟಲ್ಲಿ LPG ಡಿಸ್ಕಸ್ ಮಾಡ್ತೀವಿ, ಅದು ಡಿಸ್ಕಸ್ ಮಾಡ್ಬೇಕು ತಾನೆ. ಎಪ್ಸ್ಟೀನ್ ಫೈಲ್ ಏನು ಎಪ್ಸ್ಟೀನ್ ಫೈಲು ಸುಮ್ ಆಮೇಲೆ ಮಾತಾಡೋಕೆ ಅವಕಾಶ ಅದೇನು ಸತ್ತೋಗ್ತಿತ್ತು, ಅದೇನು ಇಲ್ಲ ಆಮೇಲೆ ಮಾತಾಡೋಕ್ಕಾಗಲ್ವಾ? ಅದೇ ಹೇಳಿದ್ದು, ಬರೀ ಗ್ಯಾಸು ಈ ಪಾರ್ಟಿ ಹತ್ರ, ಬೇರೆ ಗ್ಯಾಸು ಈ ಗ್ಯಾಸ್ ಅಲ್ಲ, ಬರೀ ಗ್ಯಾಸ್ ಏನಿಲ್ಲ, ಖಾಲಿ ಲೊಳಲೊಟ್ಟೆ ಟನ್ 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 ಅಂತ ಬರೀ. ರಷ್ಯಾದ ಬಳಿ ಎಪ್ಸ್ಟೀನ್ ಫೈಲ್ನಿಂದ ಅಮೆರಿಕದ ರಷ್ಯಾದ ಬಳಿ ತೈಲ ಖರೀದಿಗೆ ಹಿಂದೆ ಇಟ್ಟು ಹಾಕೋತಿದೆ. ಯಾರಪ್ಪ ಕೊಟ್ಟವರು ಇವ್ರಿಗೆ ಡೇಟಾನ? 40% ರೈಸ್ ಆಗಿದೆ ಪರ್ಚೇಸ್ ಈಗ ವಾಪಸ್ ಅಲ್ಲಿಂದ. ಆ್ಯಂಡ್ ದೇ ಹ್ಯಾವ್ ನೋ ಆಪ್ಷನ್ ನಮ್ಮನ್ನು ಅಲೋನೇ ಮಾಡಬೇಕು ಪರ್ಚೇಸ್ ಮಾಡೋಕ್ಕೆ. ಏನಕ್ಕೆ ಎದುರ್ಕೋತಾರೆ ಎಪ್ಸ್ಟೀನ್ ಫೈಲಿಂದ? ಹೋಗಲಿ, ಆ ಎಪ್ಸ್ಟೀನ್ ಫೈಲ್ ಏನು ಮೊನ್ನೆ ಬಂದುಬಿಟ್ಟಿದೆಯಾ? ಮೊನ್ನೆ ಬಂದಿದೆಯಾ? ಬಂದು ಅವನೇ ಸತ್ತೋದ, ಅವನ ಜೊತೆಲಿದ್ದವಳನ್ನ ತಗೊಂಡೋಗಿ ಜೈಲ್ಗೆ ಹಾಕಾಯಿತು, ಉಳಿದವ್ರೆಲ್ಲ ನೆಗೆದು ಬಿದ್ದೋದ್ರು, ಇನ್ಕ್ಲೂಡಿಂಗ್ ಲಾರ್ಡ್ ಮ್ಯಾಂಟಲ್ಸನ್ ಇನ್ ಬ್ರಿಟನ್ನು. ಈಗ ಬಂದಿದೆಯಾ? ಅದನ್ನೇ ಬಂದಿದೆಯಾ? ಏನೋ ಸಂಶೋಧನೆ ಮಾಡಿ ಎತ್ಕೊಂಬಂದ್ಬಿಟ್ಟಂತಾರ ಐನ್ಸ್ಟೀನ್ ಮೊಮ್ಮಗನ ಥರ. ಸರಿಯಾಗಿದೆ ಈ ದೇಶಕ್ಕೆ, ಎಡಬಿಡಂಗಿ ದೇಶಕ್ಕೆ. ಈ ದುಷ್ಟ ಕಚಡ ರಾಜಕಾರಣಿಗಳಿಂದ ಇದು ಉದ್ಧಾರ ಆಗಬೇಕು, ಹೆಂಗೆ ನಿರೀಕ್ಷೆ ಮಾಡಬೇಕು ಹೇಳಿ ನೀವು ಯಾರು? ದೇಶ ಬಯಸ್ತಾ ಇರೋದು ಮಾಡ್ತಿರೋದು. ಒಂದು ಕಡೆ ಪ್ರೈಮ್ ಮಿನಿಸ್ಟ್ರು ತಮಗೆ ಎಲ್ಲಿ ಬೇಕೋ ಅಲ್ಲಿ ಅವ್ರು ಹೇಳಿದ್ದನ್ನು ನಾವು ಕೇಳಬೇಕು. ಅವ್ರು ಉತ್ತರಕ್ಕೆ ಒಂದು ಪ್ರಶ್ನೆಗೆ ಯಾರ ಕೈಗೂ ಸಿಕ್ಕಲ್ಲ ಅವರು. ಒನ್ ಸೈಡ್ ಅಷ್ಟೇ, ಒನ್ ಸೈಡ್. ನಾ ಹೇಳಿದ್ದನ್ನು ಬೇಕಾದ್ರೆ ಕೇಳ್ಕೋ, ಸಾಕಾರ ಬಿಟ್ಕೋ. ಇನ್ನೊಂದು ಕಡೆ ಒಬ್ಬ ಮಂತ್ರಿ ದಿಮಾಕಿನ ಪರಮಾವಧಿಲಿ ಇರ್ತಾರೆ, ಇನ್ನೊಂದು ಕಡೆ ಇದನ್ನೆಲ್ಲ ಕೇಳಬೇಕಾದ ಅಪೋಸಿಷನ್ ಲೀಡರ್ ಹಿಂಗೆ ಆಡ್ತಾರೆ. ಅಯ್ಯೋ ಗ್ರಾಚಾರ ತಂದು. ಭಾರತದ ತೈಲ ನೀತಿ ಬೇರೆ ದೇಶಗಳು ನಿರ್ಧರಿಸ್ತಾ ಇದೆ, ಹಾಗೆ ಹೀಗೆ ಅಂತ ಬಿಟ್ರು ರೈಲನ್ನು ಇವರೊಬ್ಬರು. ಆಮೇಲೆ ಈ ದೇಶದ ಜನರನ್ನು ಭಯಗೊಳ್ಳಬೇಡಿ ಅಂತ ಪ್ರಧಾನಿ ಅದಾನಿ ಪ್ರಕರಣದಿಂದ ಎಪ್ಸ್ಟೀನ್ದ ಅಧಿವೇಶನಕ್ಕೆ ಬರ್ತಾ ಇಲ್ಲ. ಅಧಿವೇಶನಕ್ಕೆ ಬಂದು ಕೂರ್ತಾ ಇದ್ದಾರೆ, ಹೊರಗೆ ಹೋಗೋಕ್ಕೆ ಧೈರ್ಯ ಇಲ್ಲ ಅಂತಾರೆ. ಹೊರಗಡೆ ಹೋದರೆ ಹೊರಗಡೆ ಓಡಾಡ್ತಾ ಇದ್ದಾರೆ, ಒಳಕ್ಕೆ ಬರೋಕ್ಕೆ ಧೈರ್ಯ ಇಲ್ಲ ಅಂತಾರೆ. ಇಲ್ಲ ಇವ್ರುಗಳೇ ವಾಕೌಟ್ ಮಾಡಿಬಿಡ್ತಾರೆ. ಹಾಂ, ಇನ್ನು ರಾಹುಲ್ ಗಾಂಧಿ ವಿದೇಶಿ ಶಕ್ತಿಗಳ ಜೊತೆ ಕೈ ಜೋಡಿಸಿದ್ದಾರೆ. ಪಿಯೂಷ್ ಗೋಯಲ್ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಹೇಳ್ಬಿಟ್ಮೇಲೆ ಆಗೋಯ್ತು, ಹೇಳಿದ್ಮೇಲೆ ಆಗೋಯ್ತಪ್ಪ. ಪಿಯೂಷ್ ಗೋಯಲ್ಲು, ಹರ್ದೀಪ್ ಪುರಿ ಈ ಥರ ಎಲ್ಲ ಮಾತಾಡಿದ್ಮೇಲೆ ನಾವು ಸುಮ್ಮನೆ ಬಾಮಿಸ್ಕೊಂಡು ಒಪ್ಕೋಬೇಕಪ್ಪ. ಜೈಶಂಕರ್ ಇವರೆಲ್ಲ ಮಾತಾಡಿದ್ಮೇಲೆ ಸುಮ್ಮನೆ ಒಪ್ಕೊಂಬಿಡ್ಬೇಕಪ್ಪ. ಇಲ್ಲ ನರೇಂದ್ರ ಮೋದಿಗಿಂತ ಕಾಲಿಂಚ್ ಕಡಿಮೆ ಇದ್ದಾರೆ ಅಷ್ಟೇ ಅವರೆಲ್ಲ ಲೆವೆಲಲ್ಲಿ. ಏನು ರೀ, ನರೇಂದ್ರ ಮೋದಿ ನಾಳೆ ರಾಜಕಾರಣದಿಂದ ಹೊರಗೋದ ಮೇಲೆ ಸುಮ್ಮನೆ ಇವ್ರು 3 ಜನನ ಬಿಟ್ಟರೆ 400 ಸೀಟ್ ಗ್ಯಾರಂಟಿ BJPಗೆ. 400 ಸೀಟು ಈ 3 ಮುಖಕ್ಕೆ 3 ನಾಮ ಆಗ್ತಾರೆ. ದೇಶದ ಜನ ನಿಮಗೆ ಕಾಯ್ತಾ ಇದ್ದಾರೆ. ಎಸ್, ಪ್ರತಿನಿತ್ಯ ಕೇಂದ್ರ ಸರ್ಕಾರ ಹೇಳೋದು ಯೋಗ್ಯತೆಗೆ, ಸರ್ಕಾರಕ್ಕೆ ಉತ್ತರ ಕೊಡೋಕ್ಕೆ ಯೋಗ್ಯತೆ ಇಲ್ಲ. ಇವತ್ತು ಅಧಿಕಾರಿಗಳನ್ನು ಬಿಟ್ಟಿದ್ದರು ಉತ್ತರ ಕೊಡೋಕ್ಕೆ. ಅದ್ರ ಒಬ್ಬ ಅಧಿಕಾರಿ ಹೇಳ್ತಾರೆ ಕೂತ್ಕೊಂಡು, ಮೀಡಿಯಾನವರು ಆ ವಿಷುವಲ್ ತೋರಿಸ್ಬೇಡಿ, ನೀನು ಯಾವನಯ್ಯ ಹೇಳೋಕ್ಕೆ ಬಂದು ನನ್ನ ಮುಂದೆ ಹೇಳಬೇಕಾಗಿತ್ತು, ಕೇಳ್ತಿದ್ದೆ ಆ ಪ್ರೆಸ್ ಕಾನ್ಫರೆನ್ಸಲ್ಲಿ. ನೀನು ಯಾವನು ಕೇಳಕ್ಕೆ ನನ್ನನ್ನು ಅಂತ, ನೀನು ಯಾವನು ಹೇಳೋಕ್ಕದನಂತ. ಹಂಗೆ ತೋರಿಸ್ಬಾರ್ದು, ಹಿಂಗೆ ತೋರಿಸ್ಬಾರ್ದು. ನಿಮ್ಮ ತಾತನ ಮನೆದ ನೀ ಏನು ಕೊಟ್ಟಿರೋದಕ್ಕೆ ನಮಗೆ TV ನಡೆಸೋಕ್ಕೆ? ಏನು ಸ್ಯಾಟ್ಲೈಟ್ ಫ್ರೀ ಕೊಟ್ಟಿದ್ದೀಯಾ? ಇನ್ಕ್ಲೂಡಿಂಗ್ ಮೋದಿನೇ ಆಗಲಿ ಸರ್ಕಾರನೇ ಆಗಲಿ ಫ್ಯಾಟ್ಲೈಟ್ ಫ್ರೀ ಕೊಟ್ಟಿದ್ದೀರಾ? ಟ್ಯಾಕ್ಸ್ ಎಕ್ಸಂಪ್ಷನ್ ಏನಾರು ಕೊಟ್ಟಿದ್ದೀರಾ ನಮಗೆ? ಯಾವುದೂ ಇಲ್ಲ. ನೀನು ಕೊಡೋ ಲಡ್ಕಾಸಿ ಅಡ್ವರ್ಟೈಸ್ಮೆಂಟನ್ನು ರಿಲೀಸ್ ಮಾಡೋಕ್ಕೆ ದುಡ್ಡನ್ನ 4 ವರ್ಷ ತಗೋತೀಯಾ? ನೀ ಏನು ಕೊಟ್ಟಿರೋದಕ್ಕೆ ನಮ್ಗೆ ಆದೇಶ ಕೊಡೋಕ್ಕೆ? ನೀನು ನಿಮ್ಮ ತಾತನ ಮನೆದ ಸರ್ಕಾರ ಲೈಸೆನ್ಸ್ ಕೊಟ್ಟಿದ್ದೀಯಾ ಅಂದ ತಕ್ಷಣ ನೀನು ನಿಮ್ಮ ಅಪ್ಪ ಆಗೋಕ್ಕಾಗಲ್ಲ. ನೀನು ಅಯೋಗ್ಯ ಆಫೀಸರ್ಗಳು ತಂದು ಡೈರೆಕ್ಷನ್ಸ್ ಕೊಡ್ತಾರೆ. ಪ್ರತಿನಿತ್ಯ ಅವ್ರು ಮಾಡಬೇಕಾದ್ ಮಾಡಲ್ಲ, ಇನ್ನೊಬ್ರಿಗೆ ಹೇಳ್ತಾರೆ ಬಂದು. ಏನು ನಾವು ಹೇಳಿದ್ವಾ ವಾರ್ ಮಾಡ್ಕೊಳ್ಳಿ ಅಂತ ಯಾವನ್ಗೋ, ಅಥವಾ ನಾವು ಹೇಳಿದ್ವಾ ಸಿಲಿಂಡರ್ ಕಡಿಮೆ ಮಾಡ್ಕೊಳ್ಳಿ ಅಂತ ನಿಮ್ಮನ್ನು? ಅಲ್ಲ, ಇವರು ಆಡೋದು ಹೆಂಗಿದೆ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾನಲ್ಲಿ ಕೆಲವು ಆಫೀಸರ್ಸು ಮಂತ್ರಿಗಳು ಟೆಲಿವಿಷನ್ಗಳ ವಿಚಾರದಲ್ಲಿ ಇವರೇನೋ ಕೊಟ್ಟು ದಾದಪಿರಿಯಾದ ಕೊಟ್ಟು ನಮ್ಮನ್ನು ಸಾಕ್ತಿರೋಂಗೆ ಆಡ್ತಾರೆ. ಏನು ಕಡ್ದು ಕೊಮಟೆ ಹಾಕಿದ್ದೀರಿ ನೀವು? ಲೈಸೆನ್ಸ್ನ ಆ್ಯಸ್ ಪರ್ ಲಾ ಕೊಟ್ಟಿದ್ದೀರಿ. ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಅದು ಕೊಟ್ಟಿರೋದು ನಮಗೆ. ಏನು ಕೊಟ್ಟಿದ್ದೀರಿ ನೀವು? ನಿಮ್ಮಿಂದ ಏನು ಲಾಭ ಆಗಿದೆ? ನಮ್ಮನ್ನು ತೋರ್ಸೋಕ್ಕೆ ಕಾಸು ಕೊಟ್ಟು ತೋರಿಸ್ಬೇಕು ನಾವು. ಜನಕ್ಕೆ ಗೊತ್ತಿದೆಯಾ ಇದು? ಕೇಬಲ್ ಕಂಪನಿಗಳಿಗೆ ನಾವು ದುಡ್ಡು ಕೊಡಬೇಕು. ಪ್ರತಿನಿತ್ಯ 50 ಲಕ್ಷ ಸಿಲಿಂಡರ್ಗಳ ವಿತರಣೆ, 25,000 ಡಿಸ್ಟ್ರಿಬ್ಯೂಟರ್ಗಳ ವಿತರಣೆ ಮಾಡ್ತಾರವರು.
55 ಲಕ್ಷ ಬ್ಯಾರಲ್, ಇದೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಆತಂಕದಿಂದ ಗ್ಯಾಸ್ ಬುಕ್ಕಿಂಗಲ್ಲಿ ವ್ಯತ್ಯಯ ಆಗಿದೆ ಆಗಿರ್ಬೋದು, ಬಟ್ ಆತಂಕ ಯಾಕೆ ಬಂತು ಅಂತ ನೀವು ಹೇಳಬೇಕು ಅದನ್ನು. ಏನು ಆತಂಕನೇ ಇಲ್ಲ ಅನ್ನೋ ಟೈಪ್ ಬುರುಡ ಬಿಡ್ತಾ ಇದ್ದಪ್ಪ ಮಂತ್ರಿಯಲ್ಲೆಲ್ಲ ನಿಂತ್ಕೊಂಡು. ಏಜೆನ್ಸಿಗಳೇ ಸ್ಟಾಕ್ ಇಲ್ಲ ಅಂತ ಹೇಳಬೇಕಾದ್ರೆ ಆತಂಕದಿಂದ ಸಿ ಎಲ್ಲವನಿಗೂ ಗೊತ್ತು ಈ ಸಮಸ್ಯೆ ಇದೆ ಅಂತ. ಇದೇ ಒಪ್ಕೊಳ್ಳೋ ಅಂಥ ತಾಕತ್ತಿರಬೇಕು. ಆ ಬೆನ್ಮೂಳೆ ಇಲ್ಲದೆ ಇದ್ದರೆ ಅವ್ನು ಯಾವ ಮಂತ್ರಿ? ಯಾರು ಹಾಕ್ಕೊಳ್ಳಿ, ಅವ್ರು ಯಾವ ಮಂತ್ರಿ? ಅವ್ರ ಮಂತ್ರಿನ ನಾಲಾಯಕ್ಕು ಒಪ್ಕೋಬೇಕಪ್ಪ. ಒಂದ್ ಕಡೆ ಎಲ್ಲ ಇದೆ ಅಂತಾರೆ, ಇನ್ನೊಂದ್ ಕಡೆ ಬ್ಯಾಲೆನ್ಸ್ ಮಾಡೋದನ್ನ ಕಲೀರಿ. ಬರೀ ಈ ಥರ ಇವ್ರು ಹೇಳಿದ್ದನ್ನು ಕೇಳ್ಕೊಂಡು ಬೀಳಕ್ಕೆ ಜೀತದಾಳುಗಳು ಇವ್ರಿಗೆ ನಾವು. ಇಂಡಿಯಾ ಹ್ಯಾಸ್ ಬಿನ್ ಟೇಕನ್ ಫಾರ್ ಗ್ರಾಂಟೆಡ್ ಬೈ ದಿಸ್ ಈ ಗ್ರೂಪ್ ಆಫ್ ಸಮ್ ಪೀಪಲ್ ಇವರು. ಎಸ್ has sufficient gas production and to sustain this position even in the event of a prolonged conflict. Power generation for every household and for industry is fully protected. There is no shortage of petrol, diesel, kerosene. A very large portion of our oil and natural gas comes through the Strait of Hormuz. There's widespread panic about LPG. Street vendors are affected. ಅದರಲ್ಲೂ ರಾಹುಲ್ ಗಾಂಧಿ ರಾಂಗು. ಸ್ಟ್ರೀಟ್ ವೆಂಡರ್ಸ್ ಅಲ್ಲ, ಸ್ಟ್ರೀಟ್ ವೆಂಡರ್ಸ್ ಆರ್ ಆ್ಯಕ್ಚುಲಿ ಮ್ಯಾನೇಜಿಂಗ್ ಇಟ್ ಬೈ ಹೋಮ್ ಡೆಲಿವರಿ ಗ್ಯಾಸ್ ಸಿಲಿಂಡರ್ಗಳಿಂದ ಕಮರ್ಷಿಯಲ್ ತಗೊಳಕೊಂಡಿದ್ದಾರೆ. ರಾಹುಲ್ ಗಾಂಧಿಗೆ ಆ ಜ್ಞಾನನೂ ಇಲ್ಲ. ಹೇಗೆ ನಡೆಯುತ್ತೆ ಏನೋ ಒಂದು ಬಿಡ್ತಾ ಇರ್ತಾರೆ ರೈಲ್ಗಳನ್ನು, ಅದೂ ಇಲ್ಲ. ಸ್ಟ್ರೀಟ್ ವೆಂಡರ್ಸು ಹಂಗೂ ಹಿಂಗೂ ಯಾಮಾರಿಸ್ಬಿಟ್ಟು ಮನೆಗೆ ಸಪ್ಲೈ ಮಾಡೋ ಸಿಲಿಂಡರ್ನ ಇಟ್ಕೊಂಡು ಆಟ ಆಡಿಸ್ತಿದ್ದಾರೆ ಅವರು. ಅದು ಸಿಗತ್ತೋ ಇಲ್ವೋ, ನಾಳೆ ತಡೀತಾರೋ ಇಲ್ವೋ ಪ್ರಶ್ನೆ ಬೇರೆ. ಕಮರ್ಷಿಯಲ್ ಹೊಡಿತಾ ಇರೋದು ಇದು. ಅಲ್ಲೇ ದೊಡ್ಡ ಮಟ್ಟಿಗೆ ಮನೆಗಿರೋದ್ರಲ್ಲಿ ಎಲ್ಲೆಲ್ಲಿ ಡಬಲ್ ಸಿಲಿಂಡರ್ ಇದೆಯೋ ಯಾರ್ಯಾರ ಮನೆಗಳಲ್ಲಿ ಲಾರ್ಜ್ಲಿ ಎಲ್ಲರೂ ತೊಗೊಂಡಿದ್ದಾರೆ. ಅರ್ಬನ್ ಏರಿಯಾಸಲ್ಲಿ, ನಗರ ಪ್ರದೇಶಗಳಲ್ಲಿ, ಅದರಲ್ಲೂ ದೊಡ್ಡ ನಗರಗಳ ಪ್ರದೇಶದಲ್ಲಿ ಆಗಿದೆ ಅದು. ಒಂದು ಸಿಲಿಂಡರ್ನ ನೀವು ಅಡುಗೆ ಮನೆಯಲ್ಲಿ ಈಗ ಹಾಕಿ ಒಂದು 15 ದಿನ ಆಗಿದ್ದರೆ, ಉದಾಹರಣೆಗೆ ಬೇಡ 20 ದಿನನೇ ಆಗಿರಲಿ, ತೊಂದರೆ ಇಲ್ಲ. ನಿಮಗೆ ಸಾಮಾನ್ಯವಾಗಿ ಅದು ಇನ್ನೊಂದು 15 ದಿನ ಬರಬೇಕು ಅಲ್ವಾ? ಸೊ ಆ 15 ದಿನಕ್ಕೆ ನಿಮ್ಮ ಹತ್ರ ಸೆಕೆಂಡ್ ಸಿಲಿಂಡರ್ ಫುಲ್ ಇದ್ದರೆ ಮನೆಯಲ್ಲಿ, ನೀವು ಅದನ್ನು ಈ 15 ದಿನ ಆದಮೇಲೆ ಇದನ್ನು ರೀಪ್ಲೇಸ್ ಮಾಡಿದ್ರೆ ಮತ್ತೆ ನಿಮ್ಮ ಹತ್ರ ಒಂದು 35-40 ದಿನ ಆ್ಯಡ್ ಆಗುತ್ತೆ. ವಿಚ್ ಈಸ್ ಪುಟ್ ಟುಗೆದರ್ 60 ದಿನಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಯಾಕೆ ಪ್ಯಾನಿಕ್ ಮಾಡ್ಕೋತೀರಿ? ಸೆಕೆಂಡ್ ಸಿಲಿಂಡರ್ ಇದ್ದವರು ಯಾಕೆ ಮಾಡ್ಕೋತೀರಿ? ಓಕೆ ಸರ್, ನನ್ನ ಹತ್ರ ಸೆಕೆಂಡ್ ಸಿಲಿಂಡ್ರನ್ನ ನನ್ನ ಮನೆಗೆ ಹಾಕೊಂಡ್ಬಿಟ್ಟಿದ್ದೀನಿ, ಫಸ್ಟ್ ಸಿಲಿಂಡರ್ ಮುಗಿದೋಗಿರೋದು ಬುಕ್ ಮಾಡಿದ್ದೀನಿ. ಇಟ್ಸ್ ಆಲ್ ರೈಟ್. ಈ ಫಸ್ಟ್ ಸಿಲಿಂಡರ್ ಮುಗಿಯೋದ್ರಲ್ಲಿ ಅವ್ರ ಲೆಕ್ಕಾಚಾರದಲ್ಲಿ 25ನೇ ದಿನಕ್ಕೆ ಬುಕ್ಕಿಂಗ್ ಇದಿದೆ ಅಂತಂದಾಗ ಬರಬೇಕಲ್ಲ ಆ ಸಿಲಿಂಡ್ರು. ಇನ್ನೊಂದು 10 ದಿನದಲ್ಲಿ ಮಾಡ್ಕೊಬೋದು, ಬರಬೇಕಲ್ಲ ಅದು. ಹಾಗೆ ಏನಕ್ಕೆ ಪ್ಯಾನಿಕ್ ಆಗಬೇಕು ನೀವು? ಎಲ್ಲಿ ಸಿಂಗಲ್ ಸಿಲಿಂಡ್ರಲ್ಲಿ ಪಾಪ ಗ್ರಾಹಕರಿದ್ದಾರೋ ಐ ಅಕ್ಸೆಪ್ಟ್ ಇಟ್ ಕಂಪ್ಲೀಟ್ಲಿ. ಅವ್ರು ಪಾಪ ಪ್ಯಾನಿಕ್ ಆಗೋದ್ರಲ್ಲಿ ಆಪ್ಷನ್ ಇಲ್ಲ, ನಾನು ಒಪ್ಕೋತೀನಿ ಆ ವಿಚಾರ ಅನ್ಬೇಕಾದ್ರೆ. ವೇರ್ ಎವರ್ ಯು ಹ್ಯಾವ್ ಎ ಡಬಲ್ ಸಿಲಿಂಡರ್ ಸಿಸ್ಟಮ್, ಎಕ್ಸಾಕ್ಟ್ಲಿ ಇಂಥ ಸಿಚುಯೇಷನ್ಸು, ಪ್ಯಾನಿಕ್ಕು, ಪ್ರಾಬ್ಲಮ್ಮು, ಎಮರ್ಜೆನ್ಸೀಸ್ ಆದಾಗ ಅನ್ನೋದಕ್ಕೆ ಇಟ್ಟಿರೋದು. ಏನಕ್ಕೆ ಕತ್ತೆ ಕಾಯಕ್ಕೆ ಕೊಟ್ಟಿದ್ದಾರಾ 2 ಸಿಲಿಂಡರ್ನ ಎಲ್ಲರ ಮನೆಗೆ? ಅವ್ರಿಗೇನು ಬುದ್ಧಿ ಇಲ್ವಾ ಹಂಗಾರೆ? ಅದಕ್ಕೆ ಕೊಟ್ಟಿರೋದು ಅದನ್ನು, ರೀಸನ್ ಇದ್ದೇ ಕೊಟ್ಟರು ಅಲ್ವಾ? ಹಾಗಾಗಿ ಈ ಜನನೂ ಸ್ವಲ್ಪ ಆಲೋಚನೆ ಮಾಡಬೇಕು. ಸುಮ್ಮನೆ ಹೋಗ್ತಾ ಇದೆ ಕುರಿ, ನಾನು ಹೋಗ್ತಾ ಇದ್ದೀನಿ ಅಂತಲ್ಲ, ಹೋಗೋದಲ್ಲ ಇದರ ಹಿಂದೆ ಎಲ್ಲರೂ. ನಂಬರ್ 1. ನಂಬರ್ 2, ಮನೆ ಅನ್ನೋ ಕಾರಣಕ್ಕೆ ನೀವು ಗ್ಯಾಸ್ ಬಳಕೆಯನ್ನು ಹಿತಮಿತವಾಗಿ ಮಾಡುವುದನ್ನು ನಿಮ್ಮ ಒಳಿತಿಗಾಗಿ ಯೋಚನೆ ಮಾಡ್ಕೋಬೇಕು. ನಾಳೆ ಸಮಸ್ಯೆ ಆಗಬಾರ್ದು, ನನ್ನ ಮನೆಗಾಗಬಾರ್ದು ಅಂತ. ದೇಶದ ಆಮೇಲೆ ಮಾತಾಡೋಣ ಬೇಕಾದ್ರೆ, ಯಾಕಂದರೆ ನಾವೆಲ್ಲ ಸ್ವಾರ್ಥಿಗಳು. ಫಸ್ಟ್ ನಮ್ಮದು, ದೇಶದ ಆಮೇಲೆ ಮಾತಾಡೋಣ ಬೇಕಾದ್ರೆ. ಫಸ್ಟ್ ನಿಮ್ಮದೇ ಮಾತಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲೇ ನಿಮ್ಮ ಗ್ಯಾಸ್ ಸಿಲಿಂಡರ್. ಫಾರ್ ಎಕ್ಸಾಂಪಲ್, ಭಾಳ ಮನೆಯಲ್ಲಿ ಗ್ಯಾಸ್ನಲ್ಲೇ ನೀರು ಕಾಯಿಸ್ಕೋತಾರೆ ಸ್ನಾನಕ್ಕೆ. ಅವ್ರು ಇಬ್ಬಿಬ್ಬರೇ ಇರೋದ್ರಿಂದ ನಮ್ಗೆ ಅದೇ ಸಾಕದು ಅಂತ ಒಂದೊಂದು ಇದರಲ್ಲಿ ಟಂಬ್ಲರಲ್ಲೋ ಒಂದು ಇದರಲ್ಲೋ ಕಾಯಿಸ್ಕೊಂಡ್ಬಿಡ್ತಾರೆ. ಯು ಶುಡ್ ಟ್ರೈ ಟು ಅವಾಯ್ಡ್ ಇಟ್ ನೌ. ಸರ್ ಅದರಿಂದ ಏನಾಗ್ಬಿಡುತ್ತೆ, ಏನು ದೇಶ ಕಟ್ಬಿಡ್ತೀನ ಸರ್? ಕಟ್ಟದೇ ಇರ್ಬೋದು, ಬಟ್ ಅಟ್ಲೀಸ್ಟ್ ನಾಳೆ ಹೆಚ್ಚು ಕಡಿಮೆ ಏನಾದ್ರು ಸಿಕ್ಕಿದ್ರೆ ನೀವು ಪ್ರಾಬ್ಲಮ್ಗೆ ಸಿಕ್ಕಲ್ಲ. ಯು ಕ್ಯಾನ್ ಎಕ್ಸ್ಟೆಂಡ್. ಬ್ಯಾಲೆನ್ಸ್ ಆಗುತ್ತೆ. ಒಮ್ಮೆಲೆ ಅಡುಗೆ ಮಾಡೋ ಪದ್ಧತಿಯನ್ನು ಪ್ರಾಬಬಲಿ ಜಾರಿಗೆ ತಂದ್ಕೊಳ್ಳಿ. ಒಂದು 15 ದಿನನೋ 20 ದಿನನೋ ಬೆಳಗ್ಗೆ ಮಾಡಿದರೆ ರಾತ್ರಿಗೂ ಅದನ್ನೇ ಮ್ಯಾನೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇನ್ನೊಂದು ಸರಿ ಹತ್ಸಕ್ಕೆ ಹೋಗಬೇಡಿ. ಬೆಳಗ್ಗೆ ತಿಂಡಿಗೆ ಒಂದು 4 ತಿಂಡಿ ಬೇಕು, 4 ತಿಂಡಿನ 1 ತಿಂಡಿಗೆ ಇಳಿಸಿ. ಆ ಪ್ರಾಕ್ಟೀಸ್ ಇದ್ದರೆ ಮಧ್ಯಾಹ್ನ ಅಡುಗೆಗೆ ಏನು ಮಾಡ್ತೀರಿ ಅದನ್ನೇ ರಾತ್ರಿಗೂ ಉಳಿಸ್ಕೊಳ್ಳಿ. ಒಂದು 8 ದಿನ. ಇನ್ನು ದೇಶ ಬಿದ್ದೋಗೋದಲ್ಲ. ಬೇಕಿದ್ರೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ಸಾರನೋ ರಸಮ್ನೋ ಸಾಂಬಾರನೋ ಏನೋ ಒಂದು. ಅನ್ನ ನೀನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಹೀಗೆ ಯು ಶುಡ್ ಆಲ್ಸೋ ಲರ್ನ್ ಟು ಮ್ಯಾನೇಜ್ ಥಿಂಗ್ಸನ್ನು. ಇದು ಮೋದಿ ಉಳಿಸಕ್ಕಲ್ಲ, ಹರ್ದೀಪ್ ಪುರಿ ಎಂಬ
ಖ್ಯಾತ ನಾಯಕನನ್ನು ಉಳಿಸೋಕ್ಕಲ್ಲ, ಸಾರಿ ಗಾಯಕ ಯಾಕೆ ಬಂತು, ಏನೋ ನಾಯಕನನ್ನು ಉಳಿಸೋಕ್ಕಲ್ಲ, ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಕ್ಕೆ. ಎಸ್. ಇನ್ನು ಇಸ್ರೇಲ್, ಅಮೆರಿಕ ಹಾಗೂ ಇರಾನ್ ನಡುವಿನ ಸಂಘರ್ಷದ ಸಂದಿಗ್ಧತೆಗೆ ಹೊತ್ತಲೇ ಭಾರತಕ್ಕೆ ಅತಿದೊಡ್ಡ ರಾಜತಾಂತ್ರಿಕ ಗೆಲುವು ಸಿಕ್ಕಿದೆ. ಸೌದಿ ಅರೇಬಿಯಾದಿಂದ ಕಚ್ಚಾ ತೈಲ ಹೊತ್ತ ಲೈಬೀರಿಯನ್ ಧ್ವಜದ ಹಡಗು ಹರ್ಮುಜ್ ಜಲಸಂಧಿಯಿಂದ ಸುರಕ್ಷಿತವಾಗಿ ಮುಂಬೈಗೆ ಬಂದು ತಲುಪಿದೆ. ಯುದ್ಧ ಪ್ರಾರಂಭವಾದ ಬಳಿಕ ಹರ್ಮುಜ್ ಜಲಸಂಧಿಯಿಂದ ಭಾರತಕ್ಕೆ ಆಗಮಿಸಿದ ಮೊದಲ ತೈಲ ಟ್ಯಾಂಕರ್ ಇದಾಗಿದೆ. ಇದನ್ನ ಬೆಳಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ. ಅನ್ಬಿಲಿಯಬಲಿ ಗುಡ್. ಇದು ನಮ್ಗೊಂದು 135,000 ಮೆಟ್ರಿಕ್ ಟನ್, ಅಂದರೆ 335 ಮೆಟ್ರಿಕ್ ಟನ್ ಅಷ್ಟು ಕಚ್ಚಾ ತೈಲ ಭಾರತಕ್ಕೆ ಬಂತು. ಗ್ರೇಟ್, ನಾನು ಒಪ್ಕೋತೀನಿ, ಇಲ್ಲ ಅಂದರೆ ಇದು ಕಚ್ಚಾ ತೈಲ, ಎಗೇನ್ ಗ್ಯಾಸ್ ಅಲ್ಲ. ನಂಬರ್ 1 ಫೇರ್, ಅದೇ ಆಗಲಿ, ತೊಂದರೆ ಇಲ್ಲ, ನಮಗೆ ಹ್ಯಾಪಿ. ಬಟ್ ಅದರ ಬಣ್ಣನೆ ಹೇಗಿದೆ ಬೆಳಗ್ಗೆಯಿಂದ ಅಂದರೆ, ಯಾಕಂದರೆ ಇಂಪ್ರಾಕ್ಟಿಕಲ್ ಆಗಿ ಗೌರ್ಮೆಂಟು ಶುಡ್ ನಾಟ್ ಟಾಕ್, ಅವ್ರು ಎನ್ಕರೇಜ್ ಮಾಡಬಾರ್ದು ಅದನ್ನು. ದೊಡ್ಡ ವಿಜಯ. ಯಾವುದು ದೊಡ್ಡ ವಿಜಯ? ಒಂದು ಹಡಗು ಬಂದಿದ್ದ, ಇನ್ನು 28 ಬರುವುದಿದೆ. ಭಾರತಕ್ಕೆ ಅನುಮತಿ ಸಿಕ್ಕಿಬಿಟ್ಟಿದೆ. ಸಿಕ್ಕಿ ಬರಕ್ಕೆ ಸ್ಟಾರ್ಟ್ ಆದರೆ ನಿಜವಾದ ರಾಜತಾಂತ್ರಿಕ ಜಯ. ಇಲ್ದಿದ್ರೆ ಪರ್ಫ್ಯೂಮ್ ಗಿರಾಕಿಗೆ ಜಯದ ಕಿರೀಟ ಯಾಕೆ ಕೊಡ್ತಾ ಇದ್ದೀರಿ? ಪರ್ಫ್ಯೂಮ್ ಗಿರಾಕಿಗೆ ಅವರೊಬ್ಬ ಪರ್ಫ್ಯೂಮ್ ಗಿರಾಕಿ ಇದ್ದಾರೆ ಫಾರಿನ್ ವಿಚಾರದಲ್ಲಿ. ಏನಕ್ಕೆ ಕೊಡ್ತೀರಿ ಅವ್ರಿಗೆ? ಲೆಟ್ ಅಸ್ ವೇಟ್. ಇರ್ಬೋದು, ಇದು ಗ್ರೇಟೇ ಇರ್ಬೋದು. ಉಳಿದಿದ್ದು ಹೇಳಪ್ಪ, ಅದೇನು ಪರ್ಮಿಷನ್ ತಗೊಂಡಿದ್ಯಾ ನೋಡ್ತೀವಿ ಇರು. ಪರ್ಮಿಷನ್ ಒಂದಕ್ಕೆ ಚೈನಾಗೆ ಹೋಗ್ತಿರೋಂಗೆ ನಮಗೆ ಬರುತ್ತಾ ನೋಡೋಣ, ಇರಪ್ಪ ನೀನು ದೊಡ್ಡ ಮನುಷ್ಯನ ಅಲ್ವಾ ಅಂತ ಹೇಳಕ್ಕೆ ಮೊದಲು ನಾವು ಅದನ್ನು ಮಾಡಿ. ಅದು ಬಿಟ್ಬಿಟ್ಟು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಪ್ಪ, ಕೆಲವರೆಲ್ಲ ಅಂತುವೆ ಏನಾಗೇ ಹೋಯ್ತು, ಪ್ರಾಬ್ಲಮ್ ಸಾಲ್ವ್ಡ್ ಅನ್ನೋ ಟೈಪ್ ಬಿಡ್ತಾ ಇದ್ದಾರೆ. ರೈಲುಗಳನ್ನು ಮಾರ್ಕೊಂಡ್ಬಿಟ್ಟಿದ್ದೀವಿ ಅನ್ಸತ್ತೆ ಒಂದೊಂದ್ಸರಿ ನಮ್ಮನ್ನು ನಾವುಗಳೇ. ಕೆಲವು ವಿಚಾರಗಳಲ್ಲಿ ಸರ್ಕಾರಕ್ಕೆ ಸಂಬಂಧಿಸಿದಂತೆ ವಿ ಹ್ಯಾವ್ ಲಾಸ್ಟ್ ಇವನ್ ಬ್ಯಾಕ್ ಬೋನ್ ಟು ಇವನ್ ಕಾಮೆಂಟ್ ಇದು ಸ್ಟ್ರಾಂಗ್ಲಿ ಆರ್ ಪ್ರಾಕ್ಟಿಕಲಿ. ಅದನ್ನು ಎಂಥ ಲೆವೆಲ್ಗೆ ಬರ್ತಾ ಇದೆ ನೋಡಿ ಒಂದೊಂದು ಏರಿಯಾಗಳು ಮೆಲ್ಲೆಗೆ. ಎಸ್, ಪಶ್ಚಿಮ ಏಷ್ಯಾದಲ್ಲಿನ ಯುದ್ಧಕ್ಕೆ 13ನೇ ದಿನ. ಇರಾನ್ ವರ್ಸಸ್ ಇಸ್ರೇಲ್ ಅಮೆರಿಕ ದಾಳಿಗೆ ಪ್ರತಿದಾಳಿ ನಿಂತಿಲ್ಲ. ಅವರು ನ್ಯೂಕ್ಲಿಯರ್ ಘಟಕದ ಮೇಲೆಲ್ಲ ದಾಳಿ ಮಾಡಿದ್ದಾರೆ. ಈ ಮಧ್ಯೆ ಇರಾನ್ನ ಒಳಗಡೆ ಇರೋ ಏರ್ಕ್ರಾಫ್ಟ್ಗಳು, ಮಣ್ಣು ಮಸಿ ಎಲ್ಲವನ್ನೂ ಹೊಡೆದು ಬಿಸಾಕಿದ್ದಾರೆ ಅವರುಗಳು ಸಿಕ್ಕಿದ ಕಡೆ. ಹಿಜ್ಬುಲ್ಲಾಗೂ ಹೊಡೆದಿದ್ದಾರೆ ಹಿಡ್ಕೊಂಡು ಚೆನ್ನಾಗಿ ಎಲ್ಲ ಕಡೆ. ಆತ್ಮಾಹುತಿ ದಾಳಿ ಮಾಡಿದೆ ಅಮೆರಿಕಕ್ಕೆ ಸೇರಿದ ಕಾರ್ಗೋ ಶಿಪ್ ಮೇಲೆ ಇರಾನ್ ಒಂದು. ಒಮನ್ ತೈಲು ಬಂದರ, ದುಬೈ ಕರಾವಳಿಯ ಕಂಟೈನರ್ ಶಿಪ್ಪು, ಕುವೈತ್ನ ವಸತಿ ಪ್ರದೇಶಗಳು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೇಲೆಲ್ಲ ಡ್ರೋನ್ ದಾಳಿ ಆಗಿದೆ. ಇರಾಕ್ನ ಕುರ್ಡಿಶ್ ಬಂಡುಕೋರರು ಸಮರ ಸಾರಿದ್ದಾರೆ. ಆ್ಯಕ್ಚುಲಿ ಅಲ್ಲಿ ಕುರ್ಡಿಸ್ತಾನ್ ಅಂತ ಇದೆ. ಬೇಸಿಕಲಿ ಕುರ್ಡ್ಸ್ ಈಸ್ ಒನ್ ಟೈಪ್ ಆಫ್ ಪೀಪಲ್ ಇನ್, ಅಂದರೆ ಒಂದು ಜನ, ಅವರು ಮುಸ್ಲಿಮ್ಸೇ, ಏನು ಅವ್ರೇನು ಬೇರೆ ಅಲ್ಲ. ಅವರು ಇರಾನ್ನಲ್ಲೂ ಇದ್ದಾರೆ, ಇರಾಕಲ್ಲೂ ಇದ್ದಾರೆ, ಪಾರ್ಟ್ಲಿ ಎಲ್ಲ ಅಫ್ಘಾನಿಸ್ತಾನಲ್ಲೂ ಇರಬೇಕು ಅವ್ರು ಒಂಚೂರು ಲೈಟಾಗಿ. ಬಟ್ ಅವ್ರಿಗೆ ಪ್ರತ್ಯೇಕವಾದ ದೇಶ ಇಲ್ಲ, ಅವ್ರು ಅದಕ್ಕೆ ಫೈಟ್ ಮಾಡ್ತಾ ಇದ್ದಾರೆ. ಕುರ್ಡಿಸ್ತಾನ್, ಕುರ್ಡ್ಸ್, KURDS, ಕುರ್ಡ್ಸ್. ಕಣ್ಣಿಲ್ದೇ ಇರೋನಿಗೆ ಇಂಗ್ಲೀಷ್ ಸ್ಟೈಲ್ ಅವ್ನು ಕುರ್ಡ್ಸ್ ಸರ್ ಅಂತ, ಅದಲ್ಲ, ಕುರ್ಡಿಸ್ತಾನ್. ಆ ಬಂಡುಕೋರರು ಆ್ಯಂಟಿ ಇರಾನ್ ಇದ್ದಾರೆ. ಅವ್ರನ್ನ ಬಳಸ್ಕೊಳ್ಳೋಕ್ಕೆ ಅಮೇರಿಕ ಪ್ಲ್ಯಾನ್ ಮಾಡ್ತಾ ಇದೆ. ಅದರ ಭಾಗವಾಗಿ ಅವರು ಎದ್ದು ಬರ್ತಿದ್ದಾರೆ ಅಂತ ಕಾಣುತ್ತೆ ಇರಾಕ್ ಕಡೆಯಿಂದ. ಇಟ್ಸ್ ಆಲ್ ಇಂಟರ್ಲಿಂಕ್ಡ್ ಅಗೈನ್. ಇಟ್ಸ್ ಲಿಂಕ್ ಟು ಆ ಕಡೆಯಿಂದ ಟರ್ಕಿಗೆ, ಈ ಕಡೆಯಿಂದ ಸಿರಿಯಾಗೆ, ಅಸಾದ್ ರಿಜೀಮ್ ಇದ್ದಾಗ ಆಗಿದ್ದ ಸಮಸ್ಯೆಗಳು. ಹಾಗಾಗಿ ಅದು ಅವ್ರ ಫೈಟು, ಇವ್ರು ಇದೆಲ್ಲ ಗೋಜಲಿಗೆ ಇನ್ನೊಂದು ಪ್ರತಿರೂಪ ಅಂದರೆ ಈ ಪಶ್ಚಿಮ ಏಷ್ಯಾದ ರಾಷ್ಟ್ರಗಳು. ಗೋಜಲು ಅವು, ಪುರಿ ಗೋಜಲುಗಳವು. ಏನ್ಯಾವ ಬರ್ತಾ ಇದೆ, ಡ್ಯಾಶ್ ಆಗ್ತಿದೆ. ಸೊ ಈಗ ಕ್ವಿಕ್ಕಾಗಿ ಒಂದನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ಇನ್ನೊಂದು ಚೂರು ಇರುತ್ತೆ, ಆಮೇಲೆ ನೋಡೋಣ ಬೇಕಾದ್ರೆ. ಹಾಗಾದರೆ ಈ ಯುದ್ಧಕ್ಕೆ ಹೇಗಾಗ್ತಾ ಇದೆ? ಅಮೆರಿಕದ ಹಡಗುಗಳ ಮೇಲೇನೋ ದಾಳಿಯನ್ನು ಇರಾನ್ ಮಾಡಿದೆ ಇವತ್ತು, 2 ಹಡಗು ಮೇಲೆ. 4 ದಿನದಲ್ಲಿ 6 ಹಡಗೇನೋ ದಾಳಿಗೆ ಒಳಗಾಗಿವೆ. ಬೇರೆ ಬೇರೆ ದೇಶಗಳದ್ದು. ಲೈಬೀರಿಯನ್ ಫ್ಲ್ಯಾಗ್ ಇರೋದು ಬಾಂಬೆಗೆ ಬಂದಿರೋ ಹಡಗು, ಥಾಯ್ಲ್ಯಾಂಡ್ದು ಇದೆಲ್ಲ ಹೊಡೆಸ್ಕೊಂಡಿದೆ. ಜಪಾನ್ದು ಯಾವುದೋ ಒಂದಾಗಿರಬೇಕು, US ಬ್ರಿಟಿಷ್ದೊಂದೆಲ್ಲ ಆದಂಗಿದೆ, ಎಲ್ಲ ಆಗಿದೆ. ಹೇಗೆ ಹಂಗಾರೆ ಯುದ್ಧ ನಿಲ್ಲತ್ತಾ? ನೋ ಐಡಿಯಾ ಆ್ಯಕ್ಚುಲಿ. ನಿಲ್ಲಲ್ವಾ ಅಂತ ಹೇಳೋದು ಕಷ್ಟ ಆಗ್ತಿದೆ. ಬಿಕಾಸ್ ಇರಾನ್ ಈಗ ಕೆಲವು ವೆಪನ್ಸನ್ನು ಮೂವ್ ಮಾಡ್ತಿರೋಂಗೆ ಕಾಣಿಸ್ತಾ ಇದೆ ಇರಾನ್. ಅದರಲ್ಲಿ ಬಹುಮುಖ್ಯವಾಗಿ ಈ ಹಡಗುಗಳನ್ನು ಹೊಡೆಯೋಕ್ಕೆ ಅಂತ
ದಿ ಸ್ಟ್ರೈಟ್ ಆಫ್ ಹಾರ್ಮೋಸಲ್ಲಿ ಅದು ಯೂಸ್ ಮಾಡ್ತಿರೋ ವೆಪನ್ ಸಿಸ್ಟಮ್ಸ್. ಒಂದು ಕಡೆ ಡೈರೆಕ್ಟ್ ಡ್ರೋನ್ ಅಟ್ಯಾಕ್ಸು, ಇನ್ನೊಂದು ಕಡೆ ಆತ್ಮಾಹುತಿ ಬೋಟ್ಗಳು. USS ಕೋಲ್ ಅಂತ 25 ವರ್ಷದ ಹಿಂದೆ ಅಮೆರಿಕದ ಒಂದು ಬಹುದೊಡ್ಡ ಮಿಲಿಟರಿ ಹಡಗನ್ನು ಹಿಂಗೆ ಹೊಡೆದು ಕೆಡವಿದ್ರು. ಅದೇ ಥರ ಈಗ ಆತ್ಮಾಹುತಿ ಬೋಟ್ಗಳು ಎರಡನೇ ಅಸ್ತ್ರ. ಮೂರನೇದು ಸ್ಟ್ರೈಟ್ ಆಫ್ ಹಾರ್ಮೋಸ್ ಏನಿದೆ, ಅದೇ ನಾನು ಯಾವಾಗಲೂ ಹಿಂಗೆ ತೋರಿಸ್ತಿರ್ತೀನಲ್ಲ, ಅದು ಹಿಂಗಿದೆ, ಅದು ಹಿಂಗಿದೆ, ಇಲ್ಲಿ ಸಮುದ್ರ ಇದೆ ಹೀಗೆ ಅಂತ. ಈ ಸಮುದ್ರದಿಂದ ಈ ಭೂಮಿಗೆ ಒಂದು 27-28 ಕಿಲೋಮೀಟರ್ ಲೆಕ್ಕಾಚಾರ ಅದಷ್ಟೇ. ಅದರೊಳಗಡೆಗೆಲ್ಲ ಹಿಂಗೆ ಬಂದು ಹಿಂಗೋಗಿ ಹಿಂಗೆ ಒಳಕ್ಕೆ ಹೋಗ್ಬೇಕು. ಹೀಗೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮಗೆ, ಒಂಥರ ಭಾರತದ ಎಡ್ಜ್ ಇದ್ದಂಗೆ ನಿಮಗೆ ಅಲ್ಲಿ ಕಾಣಿಸ್ತಿದೆಯಲ್ಲ. ಅಲ್ಲಿ ಮೈನ್ಗಳನ್ನು ಅಂದರೆ ಸ್ಫೋಟಕಗಳನ್ನು ಆ್ಯಂಕರ್ ಮಾಡಿದ್ದಾರೆ. ಅಂದರೆ ದೇ ಆರ್ ಸ್ಟ್ಯಾಟಿಕ್ ಸ್ಫೋಟಕಗಳವು. ಅವಕ್ಕೆ ಹ್ಯೂಜ್ ವೆಯ್ಟ್ಗಳನ್ನು ಕೊಟ್ಟು, ಚೈನ್ಗಳನ್ನು ಕೊಟ್ಟು ಸಮುದ್ರದಲ್ಲಿ ಮುಳುಗು ಬಿಡ್ತಾರೆ. ಹಡಗಿಗೆ ಲಂಗರ್ ಹಾಕದಂಗೆ. ಉದಾಹರಣೆಗೆ ಹಡಗುಗಳಿಗೆ ಲಂಗರ್ ಹೆಂಗೆ ಹಾಕ್ತಾರೋ ಹಾಗೆ ಇವಕ್ಕೆ ಲಂಗರ್ ಹಾಕಿ ಒಳಗೆ ಬಿಡ್ತಾರೆ. ಅವು ಒಳಗಡೆನಲ್ಲಿ ಹಾವು ಥರ ಹಿಂಗೆ ಇರುತ್ತವೆ. ಅವು ಹ್ಯೂಜ್, ಅವು ಬಿಗ್, ಅವು ಸ್ಫೋಟಕಗಳು. ಯಾವುದಾದ್ರು ಕಾಂಟ್ಯಾಕ್ಟಿಗೆ ಬಂದು ಕೂಡಲೇ ಸಮುದ್ರದಲ್ಲಿ ಢಮಾರಂದು ಹೋಗ್ತಾರೆ ಒಂದೇ ಸರಿ. ಅದು ಎಲ್ಲಿರುತ್ತೆ ಗೊತ್ತಾಗಲ್ಲ ಯಾರಿಗೂ. ಕೆಲವು ಎಕ್ವಿಪ್ಮೆಂಟ್ಸಿಂದ ಗೊತ್ತಾಗತ್ತೆ, ಅದನ್ನು ನಾಶ ಮಾಡುವ ತಂತ್ರಜ್ಞಾನವೂ ಇದೆ. ನಾಲ್ಕನೇದು ಫ್ಲೋಟಿಂಗ್ ಇದೆ ಮೈನ್ಸು. ದೇ ಆರ್ ದ ಮೋಸ್ಟ್ ಡೇಂಜರಸ್ ಒನ್ಸ್. ಅವು ಆ್ಯಕ್ಚುಲಿ ಹೇಳಬೇಕು ಅಂದರೆ ದೇ ವಿಲ್ ಬಿ ಫ್ಲೋಟಿಂಗ್. ಅವು ತೆಲಾಡ್ಕೊಂಡು ಹೋಗ್ತಾ ಇರ್ತವೆ ಎಲ್ಲಿಗೋ ಕರೆಂಟ್ ಆಧಾರದ ಮೇಲೆ. ಅಂದರೆ ಸಮುದ್ರದಲ್ಲಿರುವ ನೀರಿನ ಕರೆಂಟ್ ಲೆಕ್ಕಾಚಾರದಲ್ಲಿ ಎಲ್ಲೆಲ್ಲ ಹೋಗ್ತಿರ್ತದೆ. ಹೋಗಿ ಯಾವುದಕ್ಕೋ ಹೊಡೆದ್ರೆ ಢಮಾರದು. ಹಾಗಾಗಿ ಇದರ ಜೊತೆಗೆ ಮಿಸೈಲ್ಸು ಬೇರೆ ಬೇರೆ ಎಲ್ಲ. ಹಾಗಾಗಿ ಈ ಯುದ್ಧ ಹೇಗೆ ಎಂಡಾಗತ್ತೆ ಅಥವಾ ಹತ್ತಿರಕ್ಕೆ ಬರ್ತಾ ಇದೆಯಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಟ್ ಅಮೆರಿಕ ಇಸ್ರೇಲ್ ಮಾಡ್ತಿರೋಂಥ ನಾಶ ಏನಿದೆ ಇರಾನ್ ಒಳಗಡೆ ಇದೆಯಲ್ಲ, ಅದನ್ನು ನೋಡಿದಾಗ ಇನ್ನು ಭಾಳ ದಿನ ತಡ್ಕೊಳಕ್ಕಾಗಲಿಕ್ಕಿಲ್ಲ ಇವ್ರ ಕೈಲಿ ಅನ್ಸತ್ತೆ ಇರಾನ್ಗೆ. ಬಿಕಾಸ್ US ಆ್ಯಂಡ್ ಇಸ್ರೇಲ್ ಅವರ ಇನ್ಫ್ರಾಸ್ಟ್ರಕ್ಚರ್ಸಲ್ಲಿ ಲಾರ್ಜ್ಲಿ ಮಿಲಿಟರಿ ಅಟ್ಯಾಕಲ್ಲಿ ಇದ್ದಂಗಿದೆ. ಇನ್ನೂ ಎಲೆಕ್ಟ್ರಿಕಲ್ಲು, ರೋಡ್, ಮಿಲಿಟರಿ ಏರ್ಪೋರ್ಟ್ಸು, ಪೋರ್ಟ್ಸಲ್ಲಿದ್ದಾರೆ. ಇನ್ನೂ ರೋಡ್ಸು, ಎಲೆಕ್ಟ್ರಿಕಲ್ ಇನ್ಫ್ರಾಸ್ಟ್ರಕ್ಚರು, ವಾಟರ್ ರಿಲೇಟೆಡ್ ಇನ್ಫ್ರಾಸ್ಟ್ರಕ್ಚರು, ಬಿಕಾಸ್ ಡಿಸ್ಯಾಲಿನೇಷನ್ ಪ್ಲಾಂಟ್ಸ್ ಎಲ್ಲ ಇದೆ ಅಲ್ಲಿ ತುಂಬ. ಇದು ಮತ್ತು ಇರಿಗೇಷನ್ ರಿಲೇಟೆಡ್ ಇನ್ಫ್ರಾಸ್ಟ್ರಕ್ಚರು ಲೈಕ್ ಡ್ಯಾಮ್ಸ್ ಆ್ಯಂಡ್ ಅದರ್ ಥಿಂಗ್ಸ್, ವಾಟ್ ಎವರ್ ಇಟ್ ಈಸ್. ಇವಕ್ಕಿನ್ನೂ ಕೈ ಹಾಕಿಲ್ಲ. ಹಾಕಿದ್ರೆ ಯು ಡೋಂಟ್ ನೋ ದಿ ಲಾಸ್ ದಟ್ ಇರಾನ್ ಹ್ಯಾಸ್ ಟು ಅಂಡರ್ಗೋ. ಇಟ್ಸ್ ನಾಟ್ ಈಸಿ. ಮೇಲ್ ಕಾಣಿಸ್ತಿರೋ ಚಿತ್ರಣನೇ ಒಳಗಡೆ ಇರುತ್ತೆ ಅಂತ ಅನ್ಕೋಬಾರ್ದು ಕೆಲವು ಸರಿ. ಹಾಗಾಗಿ ಯುದ್ಧ ಏನಾಗತ್ತೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಇರಾನ್ದು ಮಾತ್ರ ಒಂದು ಪ್ಲಾಟ್ ಇದ್ದಂಗಿದೆ. ಎಷ್ಟು ಸಾಧ್ಯವೋ ಅಷ್ಟು ದಿನ ಎಳಿಬೇಕು ನಾನು ಈ ಯುದ್ಧನ. ಡ್ಯಾಮೇಜ್ ಆದರೂ ಎಳಿಬೇಕು. ಎಳೆದ್ರೆ ನಾನು ಬಚಾವಾಗಬಹುದೇನೋ ಅಂತ ಅದರ ಲೆಕ್ಕಾಚಾರ. ಹಾಗಾಗಿ ಅದು ವಿಸ್ತರಿಸ್ತಾನೇ ಇದೆ ಯುದ್ಧನ, ಅದು ಬೇರೆ ಬೇರೆಯವರ ಮೇಲೆ. ಇಷ್ಟೆಲ್ಲ ಲಾಸ್ಗಳ ಮಧ್ಯೆ ಹೆಂಗೆ ಬಚಾವಾಗೋಕೆ ಸಾಧ್ಯ ಸರ್? ಯಾವ ಥರ, ಯಾವ ಅರ್ಥದಲ್ಲಿ ಸರ್? ಎಲ್ಲ ದೇಶಗಳಿಗೂ ಇನ್ಯಾವುದೋ ದೇಶಗಳ ಸಪೋರ್ಟ್ ಇರುತ್ತೆ. ಇವತ್ತು ರಷ್ಯಾ 15-20 ಟನ್ನಷ್ಟು ಮೆಡಿಕಲ್ ಸಪ್ಲೈಸನ್ನು ಕೊಡ್ತಾ ಇದ್ದಾರೆ. ರಷ್ಯಾ ಬರೀ ಮೆಡಿಕಲ್ ಸಪ್ಲೈಸ್ ಕೊಡ್ತಿದೆ ಇರಾನ್ಗೆ ಅಂತಂದರೆ ನಾವು ಯಾರೂ ನಂಬಬಾರ್ದು ಅದನ್ನು. ಇಟ್ಸ್ ವೆರಿ ಕಾಮನ್ ಸೆನ್ಸ್ ಇದ್ದವನು ಹೇಳಬೇಕು. ಬರೀ ಮಿಲಿಟರಿ ಮಾತ್ರೆ ಕಳಿಸ್ಕೊಡಲ್ಲ ರಷ್ಯಾ ಅಂತ. ಎವ್ರಿಬಡಿ ನೋಸ್. ಚೈನಾ ವಿಲ್ ಆಲ್ಸೋ ಸಪೋರ್ಟ್ ಇರಾನ್ ಯಾವ್ಯಾವ ಮಾರ್ಗ ಸಿಕ್ಕತ್ತೋ ಅದರ ಮಾರ್ಗಗಳಲ್ಲಿ. ಬಿಕಾಸ್ ಅದಕ್ಕೂ ಗೊತ್ತು ಅಮೆರಿಕಕ್ಕೆ ಹೆಂಗೆ ಪಾಠ ಕಲಿಸ್ಬೇಕು ನಾನು ಅಂತ. ಸೊ ಇದೆಲ್ಲ ಅವರವರ ಆಟಗಳಿಗೆ ಬೇರೆಯವರ ಬಲಿ. ನಾವು ಬೆಟ್ರು. ಯು ಶುಡ್ ಲುಕ್ ಇನ್ ಟು ಫಿಲಿಪೀನ್ಸ್, ವಿಯೆಟ್ನಾಂ, ಥೈಲ್ಯಾಂಡ್, ನೇಪಾಳ್, ಬಾಂಗ್ಲಾದೇಶ್. ಇದೆಯಲ್ಲಪ್ಪ, ಬುರುಡೆ ಬಿಡ್ತಿದ್ನಲ್ಲ ಅವನೊಬ್ಬ, ಓಡಾಡ್ಕೊಂಡು ಪುಕ್ಕಟ್ಟೆ 2 ಕಾಲು ಓಡ್ತಾ ಇದ್ರು. ದೊಡ್ಡ ಎಕಾನಮಿಸ್ಟ್ ನಾನು ಅನ್ನೋ ಥರ. ಯಾವ ಊರು ಎಕಾನಮಿಸ್ಟ್ ಅವನು? ತಲೆ ಅವನೊಬ್ಬ. ಹಾಳು ಮಾಡಿದ್ನಲ್ಲ ಭಾರತ ಬಾಂಗ್ಲಾದೇಶದ್ದು ಸಂಬಂಧ ಇಲ್ಲ ಅವನು, ಈ ಇಡಿಯಟ್ಟು. ಈಗ ಬಾಂಗ್ಲಾದೇಶಲ್ಲಿ ನಮ್ಮ ಪೈಪ್ಲೈನ್ ಇದೆ ಬಿಟ್ವೀನ್ ಬಾಂಗ್ಲಾದೇಶ್ ಆ್ಯಂಡ್ ಇಂಡಿಯಾ, ಆಯಿಲ್ ಪೈಪ್ಲೈನು. ಅದ್ರಲ್ಲಿ ಸಪ್ಲೈ ಕೊಡಬೇಕೀಗ ನಾವು, ಇದ್ರ ಮಣ್ಣಿಗೆ ಮಣ್ಣು ತಿಂತಾರೆ. ಇವ್ರ ಪರಿಸ್ಥಿತಿ ಎಲ್ಲ ಈಗ ನಾನು ಹೇಳಿದ್ದ ದೇಶಗಳ ಪರಿಸ್ಥಿತಿ ಇನ್ನೂ ಹಾರಿಬಲ್ ಆಗೋಗಿದೆ. ಆಗಲೇ ಅವರು 3 ದಿನದ ಕೆಲಸಕ್ಕೆ ಬಂದುಬಿಟ್ಟಿದ್ದಾರೆ. ಆಫೀಸ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಸ್ಕೂಲ್ಸ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಯೂನಿವರ್ಸಿಟಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ರಸ್ತೆಗಳೆಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ. ಫ್ಯೂಯಲ್ ಖರ್ಚಾಗಬಾರ್ದು ಅಂತ ವಿಕೋಪ ಕೊಟ್ಟೋಗಿದೆ ಅವ್ರ ಹತ್ರ. ಪಾಪ ಅವ್ರದ್ದೆಲ್ಲ
ಪರಿಸ್ಥಿತಿಗಳು. ಯಾಕೆಂದರೆ 90% ಆಫ್ ದೇರ್ ಆಯಿಲ್ ರಿಕ್ವೈರ್ಮೆಂಟ್ಸ್ ಕಮ್ ಫ್ರಮ್ ದಿ ಸ್ಟ್ರೈಟ್ ಆಫ್ ಹಾರ್ಮೋಸ್. ನಮ್ದಾದ್ರೂ 70 ಅಂತಾರೆ, 80 ಅಂತಾರೆ. ಅಲ್ಲ, ಬರಲ್ಲ, ನಮ್ದು 70 ಹೊರಗಡೆಯಿಂದ ಬರುತ್ತೆ ಅಂತಾರೆ. ಹಾಗಾಗಿ ಇದು ವೆರಿ ಕಾಂಪ್ಲಿಕೇಟೆಡ್ ಸಿಚುಯೇಷನ್ನು. ಹೇಗೆ ಡೆವಲಪ್ ಆಗುತ್ತೋ ಗೊತ್ತಿಲ್ಲ. ಒಂದು